ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಟೋರಿ ಬ್ಲೌಸ್ ಅದ ಅಳತೆ ಬ್ಲೌಸ್ದಿಂದ ಯಾವ ರೀತಿ ಅಳತೆ ತೆಗೆದು ಪರ್ಫೆಕ್ಟ್ ಆಗಿ ಡ್ರಾಫ್ಟಿಂಗ್ ಮಾಡೋದು ಅಂತ ಹೇಳಿ ನಿಮಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಬನ್ನಿ ಹಾಗಾದ್ರೆ ನೋಡೋಣ ಇವತ್ತಿನ ಈ ಬ್ಲೌಸದ್ದು ಅಳತೆ ತಗೊಂಡು ಡ್ರಾಫ್ಟಿಂಗನ್ನು ತೋರಿಸ್ತೇನೆ. ಫಸ್ಟಿಗೆ ನಾನು ಅಳತೆ ಬ್ಲೌಸಿಂದ ಅಳತೆ ತೆಗಿತೀನಿ, ಯಾಕಂದ್ರೆ ಡೈರೆಕ್ಟಾಗಿ ಡ್ರಾಫ್ಟಿಂಗ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ಅಳತೆ ಬ್ಲೌಸಿಂದ ಅಳತೆ ತೊಗೊಂಡಿವಿ ಅಂತಂದ್ರೆ ಎಲ್ಲಿ ಎಷ್ಟು ಏನು ಅಂತ ನಿಮಗೆಲ್ಲ ಪರ್ಫೆಕ್ಟಾಗಿ ನೀಟಾಗಿ ಗೊತ್ತಾಗ್ತದೆ. ಇಲ್ಲಿ ಫಸ್ಟಿಗೆ ನಾವು ಲೆಂತ್ ತೊಗೋಬೇಕು. ಇಲ್ಲೇನು ಶೋಲ್ಡ್ರ್ ಜಾಯಿಂಟ್ ಅಲ್ಲ, ಇಲ್ಲಿಂದ ಇಲ್ಲಿ ತನಕ ಇದು ಕಸ್ಟಮರ್ ಬ್ಲೌಸ್ ಅದ. ಅವ್ರು ಒಂದು ಸ್ವಲ್ಪ ನಮ್ಗೆ ಲೆಂತ್ ಜಾಸ್ತಿ ಇಡು ಅಂತ ಹೇಳ್ಯಾರ. ಇವಾಗ ಇದು ಲೆಂತ್ ಎಷ್ಟು ಅದ ನೋಡೋಣ. ಲೆಂತ್ 13 ಇಂಚ್ ಅದ. ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ, ಯಾಕಂದರೆ ಅವ್ರಿಗೆ ಲೆಂತಿಗೆ ಕಡಿಮೆ ಅದ ಅಂತ ಹೇಳ್ಯಾರ. ಅದಕ್ಕೋಸ್ಕರ ನಾವು ಇದು ಬ್ಲೌಸೇ 13 ಅದ, 1 ಇಂಚ್ ಅವ್ರು ಲೆಂತ್ ಇಡು ಅಂತ ಹೇಳ್ಯಾರ. ನಾವು ಟೋಟಲಿ 14 ಇಂಚ್ ತೊಗೊಳ್ಳೋದು. 14 ಇಂಚ್ ಒಳಗೆ ಬ್ಯಾಕ್ ಸೈಡ್ ನಾವು 1 ಇಂಚ್ ಕುಡಿಸ್ಕೋಬೇಕು. ಎಷ್ಟು ಕುಡಿಸ್ಕೋಬೇಕಂತ ಹೇಳಿ ಡ್ರಾಫ್ಟಿಂಗ್ ಮಾಡುವಾಗ ನಾನು ತೋರಿಸ್ತೀನಿ ನಿಮಗೆ. ಈಗ ನಮ್ಗೆ ರೆಡಿ ಬ್ಲೌಸ್ ಒಳಗೆ ಬ್ಲೌಸ್ ಒಳಗೆ ಇರುವಂಥ ಅಳತೆ 14. ಆಮೇಲೆ ಹಿಂಭಾಗದ ಪಟ್ಟಿ 3.5 ಅದ. ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿವಲ್ಲ, ಅಂದರೆ ಟೋಟಲಿ 4.5 ಆಯಿತು. ಇಷ್ಟು ಪಟ್ಟಿ ಬೇಡ ಅಂತ ಹೇಳಾರ ಅವರು. ಇದೇನು ಪಟ್ಟಿ ಅಷ್ಟೇ ಇರಲಿ ಅಂತ ಹೇಳಾರ. ಅಂದರೆ ನಮ್ಗೆ 1 ಇಂಚ್ ಕೊರಳು ಡೀಪ್ ಆಯಿತು. ಅದಕ್ಕೋಸ್ಕರ ನಾವು 3.5 ಇಂಚ್ ತೊಗೊಳ್ಳೋಣ. ಆಮೇಲೆ ಇದ್ರೊಳಗೆ ಬಗಲಿನ ಉದ್ದ ನೋಡ್ಕೊಳ್ಳೋಣ. ಬಗಲಿನ ಉದ್ದ ಲೆಂತ್ ಏನಾದ್ರು ಅಷ್ಟೇ ತೊಗೋಬೇಕಾಗ್ತದ. ಇಲ್ಲಿ ನಾವು ಎಕ್ಸ್ಟ್ರಾ ತೊಗೊಂಡಿದ್ದನ್ನು ಕುಡಿಸ್ಕೋಬಾರ್ದು. 13 ಅಳತಿ ಬ್ಲೌಸ್ ಒಳಗಿತ್ತು, ನಾವು 13 ತೊಗೊಳ್ಳೋಣ. ಆಮೇಲೆ ಇಲ್ಲಿ ಬಗಲಿನ ಉದ್ದ ನೋಡ್ಬೋದು 5.5 ಅದ. ಹಿಂಗಿಂದ ನೋಡ್ಕೋಬೇಕಾಗ್ತದೆ, ಹಿಂಗೆ ಮೇಲ್ಗಡೆಯಿಂದ ನೋಡ್ಕೋಬೇಕಾಗ್ತದೆ. ಹಿಂಗೆ ನೋಡಿದಾಗ ನಮಗೆ ಬಗಲಿನ ಉದ್ದ 5.5 ಬಂತು. ಆಮೇಲೆ ಶೋಲ್ಡರ್ ಯಾವ ರೀತಿ ತೊಗೋಬೇಕಂತಂದ್ರೆ ತುಂಬ ಜನ ಇಲ್ಲೇ ಮಿಸ್ಟೇಕ್ ಮಾಡ್ತೀರಿ. ಇಲ್ಲಿ ಈ ರೀತಿ ನೀವು ಶೋಲ್ಡರ್ ತೊಗೋಬೇಕಾಗ್ತದ. ಶೋಲ್ಡರ್ ಏನದ ಈ ಸ್ಲೀವ್ ಜಾಯಿಂಟಿಂದ ಈ ಸ್ಲೀವ್ ಜಾಯಿಂಟ್ ತನಕ ತೊಗೋಬೇಕು. ಶೋಲ್ಡರ್ ಆಗಿಂದ ಶೋಲ್ಡ್ರ್ ಪಟ್ಟಿ ಏನದ 2.5 ಇಂಚ್ ಅದ. ಇಲ್ಲಿ ನೋಡ್ಬೋದು. ಇದು ಕಾಟನ್ ಅದ. 2.5ಗೆ 1 ಪಾಯಿಂಟ್ ಕಡಿಮೆ ಬರತ್ತದ. ಅಂದ್ರೆ ಅದು ನೀರು ಹಾಕಿಂದ ಶ್ರಿಂಕ್ ಆಗಿರ್ತೈತೆ. ಅದಕ್ಕೋಸ್ಕರ ನಾವು 2.5 ಪಟ್ಟಿ ತೊಗೊಳ್ಳೋಣ. ಶೋಲ್ಡರ್ 10 ಇಂಚ, ಶೋಲ್ಡರ್ ಪಟ್ಟಿ 2.5 ಇಂಚ್. ಇನ್ನು ನೆಕ್ಸ್ಟ್ ಮುಂದಿನ ಕೊರಳು ಈ ರೀತಿ ಫಸ್ಟ್ ನೀಟಾಗಿ ಇಟ್ಕೊರಿ. ಆಮೇಲೆ ಹಿಂಗೆ ಕ್ರಾಸ್ ಆಗಿ ತೊಗೊರಿ. ನಾನಂತೂ ಇದೇ ರೀತಿ ತೊಗೊಳ್ಳೋದು. ಈ ರೀತಿ ತೊಗೊಂಡಾಗ ಕೆಲವರು ಕನ್ಫ್ಯೂಷನ್ ಆಗ್ತದೆ, ಇಲ್ಲಿಂದ ಎಷ್ಟು ತೊಗೋಬೇಕು ಅನ್ನೋದು. ಅದಕ್ಕೋಸ್ಕರ ಇಲ್ಲಿ ಏನು ಕೊರಳಲ್ಲ, ಕೊರಳಿಗೆ ನೀವು ಈ ರೀತಿ ಕ್ರಾಸ್ ಆಗಿ ತೊಗೊರಿ. ಶೋಲ್ಡ್ರ್ ಜಾಯಿಂಟಿಂದ ಕೊರಳಿನ ತನಕ. ಅಂದ್ರೆ ಮುಂದಿನ ಕೊರಳು 6.5 ಇಂಚ್ ಅದ. ಹೆವಿ ಬಸ್ಟ್ ಅದ ಅವರಿಗೆ, ಅದಕ್ಕೋಸ್ಕರ ಅವ್ರು 6.5 ಇಂಚ್ ಇಡು ಅಂತ ಹೇಳ್ಯಾರ. ಒಂದು ವೇಳೆ ನಾರ್ಮಲ್ ಬಸ್ಟ್ ಇದ್ದು ಅಂದ್ರೆ 7.5 ಈ ರೀತಿ ತೊಗೋಬೋದು. ಆಮೇಲೆ ಚೆಸ್ಟ್ ಎದೆಯ ಸುತ್ತಳತೆ ನೋಡಿರಿ. ಒಬ್ಬೊಬ್ಬರು ತುಂಬ ಏನು ತಪ್ಪು ಮಾಡ್ತೀರಿ ಅಂದ್ರೆ ಈ ರೀತಿ ಜಾಸ್ತಿ ಎಕ್ಸ್ಟೆಂಡ್ ಮಾಡಿ ತೊಗೋತೀರಿ. ಆ ರೀತಿ ಮಾಡಬಾರ್ದು. ಇಲ್ಲಿ ನೋಡ್ಬೋದು ಎದೆಯ ಸುತ್ತಳತೆ 20 ಅದ. ಎದೆಯ ಸುತ್ತಳತೆ 20 ಅಂದ್ರೆ ಇದನ್ನೆಲ್ಲ ನಾನು ಯಾವ ರೀತಿ ಡ್ರಾಫ್ಟಿಂಗ್ ಮಾಡೋದನ್ನ ಹೇಳ್ತೀನಿ. ಎದೆಯ ಸುತ್ತಳತೆ 20. ಆಮೇಲೆ ಸೊಂಟದ ಸುತ್ತಳತೆ 17.5 ಅದ. 17.5. ಆಮೇಲೆ ಕಟೋರಿ ಸ್ವಲ್ಪ ದೊಡ್ಡದಿಡು ಅಂತ ಹೇಳ್ಯಾರ. 6 ಇಂಚ್ ತೊಗೊಳ್ಳೋಣ. 5.25 ಇಂಚ್ ಕಟೋರಿ ಅದ. ನಾವು 6 ಇಂಚ್ ತೊಗೊಳ್ಳೋಣ. ಕಟೋರಿ 1/4 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೊಳ್ಳೋಣ. ಸ್ವಲ್ಪ ಬಿಡು ಅಂತ ಹೇಳಾರ ಅವರು. ಇವಾಗಿಲ್ಲಿ ತೋಳಿನ ಉದ್ದ 5.25 ಇಂಚ್ ಅದ. ಆಮೇಲೆ ತೋಳಿನ ಅರ್ಧ ಸುತ್ತಳತೆ 7.2 ಅದ. ಇಷ್ಟಾದ ನಂತರ ನಾವು ಇವಾಗ ಪೇಪರ್ ಡ್ರಾಫ್ಟಿಂಗ್ ಮಾಡೋಣ. ಫಸ್ಟಿಗೆ ನಾನು ಬ್ಯಾಕ್ ಪಾರ್ಟ್ ತೋರಿಸ್ತೀನಿ, ಆಮೇಲೆ ಫ್ರಂಟು ಸ್ಲೀವ್ಸು. ಈ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ, ಯಾಕಂದರೆ ಕಂಪ್ಲೀಟ್ ಕಟಿಂಗ್ ಗೊತ್ತಾಗ್ತದೆ ನಿಮಗೆ ಕಟೋರಿ ಬ್ಲೌಸ್ ಯಾವ ರೀತಿ ಮಾಡ್ಬೇಕಂತ ಹೇಳಿ. ತುಂಬ ಜನ ನನ್ನ ಚಾನಲ್ ನೋಡಿನೇ ಸಾದಾ ಮತ್ತು ಕಟೋರಿ ಬ್ಲೌಸ್ ಪರ್ಫೆಕ್ಟ್ ಆಗ್ಯಾರ. ಯಾಕಂದರೆ ತುಂಬ ಜನ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ವೀಡಿಯೋಸ್ ನೋಡಿದ್ದಾನೆ ನಮ್ಮ ಬ್ಲೌಸ್ ಭಾಳ ಪರ್ಫೆಕ್ಟ್ ಆಗ್ಯಾವ್ರಿ ಅಂತೇಳಿ. ಇಲ್ಲಿ ನಮಗೆ ಅಳತಿ ಬ್ಲೌಸ್ ಒಳಗೆ 13 ಇತ್ತು. ಅವ್ರು 1 ಇಂಚ್ ಲೆಂತ್ ತೊಗೊಂಡಾರ, ಅದು 14 ಆಯಿತು. ಅದ್ರೊಳಗೆ ನಾವು 1 ಇಂಚ್ ಸೇರಿಸ್ಕೋಬೇಕು ಕಂಪಲ್ಸರಿ. ಯಾವುದೇ ಬ್ಲೌಸ್ ಆಗಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾವ ಬ್ಲೌಸಿಗೆ ಎಷ್ಟು ಲೆಂತಿಗೆ ಎಷ್ಟು ಕೂಡಿಸ್ಕೋಬೇಕಂತೇಳಿ. ಯಾವುದೇ ಬ್ಲೌಸ್ ಇರಲಿ ಲೆಂತ್ ಒಳಗೆ 1 ಇಂಚ್ ಕೂಡಿಸ್ಕೋಬೇಕು. ಓಕೆ, ಇವಾಗ ನಮ್ಮದು ಲೆಂತಿಗೆ 1 ಮಾರ್ಕ್ ಆಯಿತು. ಇನ್ನು ನೆಕ್ಸ್ಟ್ ಶೋಲ್ಡರ್ ಎಷ್ಟದ 10 ಇಂಚ್ ಅದ. 10 ಅರ್ಧ 5 ಅರ್ಧ ಇಂಚ್ ಕೂಡಿಸ್ಕೋಬೇಕು. ಓಕೆ. ಆಮೇಲೆ ಇಲ್ಲಿ ಶೋಲ್ಡ್ರ್ ಪಟ್ಟಿ 2.2 ಅದ. ಅದ್ರೊಳಗೆ 3/4 ಇಂಚ್ ಕೂಡಿಸ್ಕೋರಿ. ಯಾಕಂದ್ರೆ ಇಲ್ಲಿಷ್ಟು ಹೊಲಿಗೆ ಒಳಗೆ ಹೋಯ್ತು ಅಂತಂದ್ರೆ ನಮಗೆ ರೆಡಿ 2.2 ಸಿಗ್ತದೆ ಶೋಲ್ಡ್ರ್ ಪಟ್ಟಿ. ಆಮೇಲೆ ಬಗಲುದ್ದ ಎಷ್ಟು ಬಂದದ ಅಳತಿ ಒಳಗೆ 5.5 ತೊಗೋರಿ. ಈ ರೀತಿ ಫಸ್ಟಿಗೆಲ್ಲ ಮಾರ್ಕ್ ಹಾಕೋರಿ. ಆಮೇಲೆ ಗೆರೆ ಹಾಕೋರಿ. ಇವಾಗ ಬಗಲುದ್ದಿ ಒಂದು ಗೆರೆ. ಈ ಬಗಲುದ್ದೇನು ಗೆರೆ ಹಾಕ್ಕೊಂಡೇವಲ್ಲ, ಇದೇ ನಮ್ಮದು ಚೆಸ್ಟ್ ಲೈನ್ ಆಗಿರ್ತದೆ. ಆಮೇಲೆ ಇನ್ನೊಮ್ಮೆ ಶೋಲ್ಡರ್ ಮತ್ತು ಶೋಲ್ಡ್ರ್ ಪಟ್ಟಿ ಹಾಕೋರಿ. ಓಕೆ, ಇದು ಬ್ಯಾಕ್ ಪಾರ್ಟ್ ನಾನು ಡ್ರಾಫ್ಟಿಂಗ್ ಮಾಡ್ತಾ ಇರೋದು. ಎದೆಯ ಸುತ್ತಳತೆ ಎಷ್ಟದ 20 ಅದ. 20 ಅರ್ಧ 10 ತೊಗೋರಿ. ಆಮೇಲೆ ಇಲ್ಲಿ ಹಿಂದಿನ ಕೊರಳು ಎಷ್ಟದ 3.5 ಅದ. 3.5 ಒಳಗೆ 3/4 ಇಂಚ್ ಸೇರಿಸಿದ್ರೆ 4/4 ಇಂಚ್ ಆಯಿತು. ಅಂದರೆ 4 ಮೇಲೆ 2 ಗೆರೆ ಆಯಿತು. ಇಲ್ಲಿ ಕೊರಳು ನೋಡ್ಕೋಬೇಕು ಎಷ್ಟು ಲೆಂತ್ ಬಂತಂತ. ಕೊರಳು ನೋಡ್ಬೋದು 10.5 ಬಂದದ. ಇದು ಡೀಪ್ ಆಯಿತು. ಡೀಪಿಗೆ ನಾವು ಏನು ಮಾಡಬೇಕು ಅಂದ್ರೆ 10.5 ಕೊರಳಿದ್ದಾಗ 1/2 ಇಂಚಲ್ಲಿ ಮೈನಸ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಚೆಸ್ಟ್ ಲೂಸ್ ಬಂದಿರ್ತದೆ. ಇದನ್ನು ಅವಾಯ್ಡ್ ಮಾಡೋ ಸಂಬಂಧ ನಾವು 1/2 ಇಂಚಷ್ಟು ಒಳಗಡೆ ತೊಗೋಬೇಕು.
ಇಲ್ಲಿಂದ 2 ಇಂಚ್ ಮಾರ್ಜಿನ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕೊರಳು ಹೆವಿ ಡೀಪ್ ಇತ್ತು ಅಂದರೆ ಚೆಸ್ಟ್ ಒಳಗೆ 1/2 ಇಂಚು ಬ್ಯಾಕ್ ಸೈಡ ಮೈನಸ್ ಮಾಡ್ಕೋರಿ, ಏನೂ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಸೊಂಟದ ಸುತ್ತಳತೆ 17 ಅದ. 17 ಅರ್ಧ, 7.8 ಇಂಚ್ ಅಂದ್ರೆ 7.25 ಇಂಚು. 1 ಇಂಚ್ ಅನ್ನೋದ ಟಕ್ಸ್ ಸಲುವಾಗಿ 2 ಇಂಚು ಮಾರ್ಜಿನ್. ಓಕೆನಾ. ಇಲ್ಲಿ 7.75 ವೇಸ್ಟ್ ರೌಂಡ್ ಅದ. 1 ಇಂಚ್ ಎಕ್ಸ್ಟ್ರಾ ಟಕ್ಸ್ ಸಲುವಾಗಿ 2 ಇಂಚ ಮಾರ್ಜಿನ್. ಈ ಥರ ಒಂದು ಬ್ಲೌಸ್ ಟ್ರೈ ಮಾಡಿ ನೋಡಿರಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ರೀತಿ ಬಂದದ ಅಂತ ಹೇಳಿ. ಆಮೇಲೆ ಇದೇ ಜುಲೈ 10ನೇ ತಾರೀಕಿಗೆ ನಮ್ಮದು ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗೋದವು. ಜಾಯ್ನ್ ಆಗುವಂಥ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿರಿ, ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ. ಇಲ್ಲಿಂದ 1 ಇಂಚ್, ಆಮೇಲೆ ಇಲ್ಲಿ ಕೊರಳು ಕೂಡ ಡ್ರಾಫ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಂದ ಕರ್ವ್ ಸ್ಕೇಲಲ್ಲಿ ನಾವು ಶೇಪ್ ತಗೋ ಈ ರೀತಿ. ಓಕೆ, ಇವಾಗಿದು ರೆಡಿ ಆಯಿತು. ಇನ್ನು ಕೊರಳು ಕೂಡ ನಾವು ಡ್ರಾಫ್ಟಿಂಗ್ ಮಾಡೋಣ. ಎಂಟೂವರೆ ಅದ. ಇಲ್ಲಿ ನೋಡ್ಬೋದು ಬಗಲಿನ ಸುತ್ತಳತೆ ಎಷ್ಟು ಬಂದದಂತ ಹೇಳಿ. ಎಂಟೂವರೆ ಕರೆಕ್ಟಾಗಿ ಬಂದದ್ದು. ಇಲ್ಲಿ ಫಸ್ಟಿಗೆ 1/2 ಇಂಚ್ ಬಿಟ್ಟು ನೋಡ್ಕೋಬೇಕ್ರಿ ನೀವು. ಇಲ್ಲಿ 1/2 ಇಂಚ್ ಬಿಡಬೇಕು, ಯಾಕಂದ್ರೆ ಇದು ಶೋಲ್ಡರ್ ಜಾಯಿಂಟಿಗೆ ಹೋಗ್ತದೆ. ಇದನ್ನು ಬಿಟ್ಟೇ ನೀವು ಇದು ಫುಲ್ ರೌಂಡನ್ನು ಚೆಕ್ ಮಾಡ್ಕೊಂಡಾಗ 8.5 ಇಂಚ್ ಬರಬೇಕು. ಇದು ಕರೆಕ್ಟಾಗಿ ಬಂದದ್ದು. ಕಟೋರಿ ಬ್ಲೌಸ್ ಆಗಿರೋದ್ರಿಂದ ನಾವು ಫ್ರಂಟ ಬ್ಯಾಕ 1 ಇಂಚ್ ಕೂಡಿಸ್ಕೋಬೇಕಾಗ್ತದೆ. ಈ ಸಾದಾ ಬ್ಲೌಸಿಗೆಲ್ಲ ನಾವು 2 ಇಂಚ್ ಕೂಡಿಸ್ಕೊಂಡಿರ್ತೀವಿ. ಆದರೆ ಕಟೋರಿ ಬ್ಲೌಸಿಗೆ 14ರೊಳಗೆ 1 ಇಂಚ್ ಸೇರಿಸಿ 15, ಬ್ಯಾಕ್ ಪಾರ್ಟಿಗೂ ನಾವು 14ರೊಳಗೆ 1 ಇಂಚ್ ಸೇರಿಸಿ 15 ತೊಗೊಂಡಿರ್ತೀವಿ. ಲೆಂತ್ 14 + 1 15. ಆಮೇಲೆ ಶೋಲ್ಡ್ರ್ ಏನದ 5.5, ಶೋಲ್ಡ್ರ್ ಪಟ್ಟಿ 3 ಅಂದರೆ ಕೂಡಿಸ್ಕೊಂಡು 3 ಇಂಚ್. ಬಗಲಿನ ಉದ್ದ 5.5. ಇವಾಗ ಗೆರೆ ಹಾಕು. ಶೋಲ್ಡ್ರ್ ಪಟ್ಟಿ ಮಾರ್ಕೊಂಡೋಣ 5.5, 3. ಎದೆ ಸುತ್ತಳತೆ ಎಷ್ಟದ 10 ಅಷ್ಟೇ ಇಡೋದೇನು ಕೂಡಿಸ್ಕೊಳ್ಳುವಂಗಿಲ್ಲ. ಆಮೇಲೆ ಇಲ್ಲಿ 2 ಇಂಚ್ ಮಾರ್ಜಿನ್. ಸೊಂಟದ ಸುತ್ತಳತೆ ಅಷ್ಟದ ಅಷ್ಟೇ ಇಡೋದೇನು ಕೂಡಿಸ್ಕೊಳ್ಳುವಂಗಿಲ್ಲ. ಬ್ಯಾಕ್ ಪಾರ್ಟಿಗೆ 1 ಇಂಚ್ ಕೂಡಿಸ್ಕೊಂಡಿರ್ತೀವಿ. 7.25 ಇಂಚು, 2 ಇಂಚ್ ಮಾರ್ಜಿನ್. ಇವಾಗ ಈ ಮಾರ್ಜಿನಾಗ ಕೂಡಿಸ್ಕೊಳ್ಳೋಣ. ಮುಂದಿನ ಕೊರಳು ಎಷ್ಟದ 6.5. ನಾನು 6.5 ಒಳಗೆ ಏನೂ ಕೂಡಿಸ್ಕೊಂಡಿಲ್ಲ, ಯಾಕಂದ್ರೆ ಸ್ಟಿಚಿಂಗ್ ಒಳಗೆ ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡ್ಕೊತೀನಿ. ಇವಾಗ ಕೊರಳು ಕೂಡ ಡ್ರಾಫ್ಟಿಂಗ್ ಆಯಿತು. ಇನ್ನು ನೆಕ್ಸ್ಟ್ ಕ್ರಾಸ್ ಪಟ್ಟಿ ಕಟೋರಿ ಬ್ಲೌಸಿಗೆ 3 ಮೇಲೆ 2 ಗೆರೆ. ಆಮೇಲೆ ಇಲ್ಲಿ ಅರ್ಧಕ್ಕ, ಇಲ್ಲಿ 3.2 ಅಂದರೆ ಇಲ್ಲಿ 2.2, 1 ಇಂಚ್ ಮೈನಸ್ ಮಾಡಬೇಕು. ಓಕೆ, ಇವಾಗ ಅರ್ಧ ಸ್ಟ್ರೈಟ್ ತೊಗೊಂಡು ಇನ್ನು ಅರ್ಧ ಕ್ರಾಸ್ ಮಾಡ್ಕೋಬೇಕು. ಓಕೆ, ಇವಾಗ ನಾವು ಅಳತಿ ಬ್ಲೌಸ್ ಒಳಗೆ ಕಟೋರಿ ಎಷ್ಟದ 6. ಇಷ್ಟಾದ ನಂತರ ಇಲ್ಲಿ ಸ್ಟ್ಯಾಂಡರ್ಡ 2.5 ತೊಗೊಳ್ಳೋಣ, ಅಥವಾ ಈ ಸೇಪ್ ವೈಸ್ ಇಲ್ಲಿ 2 ಇಂಚ್ ತೊಗೊಂಡ್ರೂ ಓಕೆ. ಇಲ್ಲಿ ನಾನು 2 ಇಂಚ್ ತೊಗೊಂಡಿನಿ. ಕಟೋರಿ ದೊಡ್ಡದು ಬಂದಂಗೆ ಇಲ್ಲಿ ಕಡಿಮೆ ಬರ್ತದೆ, ಕಟೋರಿ ಚಿಕ್ಕದು ಬಂದಂಗೆ ಇಲ್ಲಿ ದೊಡ್ಡದು ಬರ್ತದೆ. 6.5, 3 ಇಂಚ್. ಇಲ್ಲಿ ಈ ಕರು ಸ್ಕೇಲಿಲ್ಲ ತಗೋರಿ. ಈ ರೀತಿ ಶೇಪ್ ತೊಗೊಂಡ್ರೆ ನಿಮ್ಮದು ಕಟೋರಿ ಪರ್ಫೆಕ್ಟ್ ರೆಡಿ ಆಯಿತು. ಇನ್ನು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡಿಂದ ನೆಕ್ಸ್ಟ್ ನಿಮ್ಗೆ ಸ್ಲೀವ್ಸು ಮತ್ತು ಕಟೋರಿ ಯಾವ ರೀತಿ ಎಕ್ಸ್ಟ್ರಾ ತೊಗೋಬೇಕಂತೇಳಿ ತೋರಿಸ್ಕೊಡ್ತೇನೆ.
ಓಕೆ, ಕಟೋರಿ ಪೀಸಿಗೆ ಒಂದು ಪಿನ್ ಹಚ್ಚಿರಿ. ಫಸ್ಟಿಗೆ ಇಲ್ಲಿ ನಾಚನ್ನು ಹಾಕಿರ್ತೀವಲ್ಲ, ಆ ನಾಚದಿಂದ ಒಂದು ಲೈನ್ ಹಾಕ್ರಿ, ಗೆರೆ ಹಾಕ್ರಿ. ಆಮೇಲೆ ಇಲ್ಲಿಂದ ಇದೇನು ಶೇಪ್ ಅದಲ್ಲ ಅದೇ ಶೇಪ್ ಮೇಲೆ ಅಬ್ಸರ್ವ್ ಮಾಡಿರಿ. ಏನು ಶೇಪ್ ಅದಲ್ಲ ಆ ಶೇಪ್ ಮೇಲೆ. ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಡೌನು ಅಪ್ಪು ತೊಗೊಂಡಿರ್ತಾರೆ, ಆ ರೀತಿ ಮಾಡಬೇಡ್ರಿ. ಇದೇನು ಶೇಪ್ ಬಂದಿರ್ತೈತಿ ಸ್ಕೇಲ್ ಇಟ್ಟು ಅದೇ ಶೇಪನ್ನು ಕಂಟಿನ್ಯೂ ಮಾಡಿರಿ. ಇಲ್ಲಿನೂ ಕೂಡ ಸೇಮ್ ಇಲ್ಲಿ ನೋಡ್ಬೋದು. ಈಗ ಶೇಪ್ ಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ಕೊರಳು ಏನದ ಸೇಮ್ ಹಾಗೆ ಡ್ರಾಫ್ಟ್ ಮಾಡಿರಿ. ಕೊರಳಲ್ಲಿ ಏನು ಎಕ್ಸ್ಟ್ರಾ ತೊಗೊಳ್ಳೋದಿಲ್ಲ. ಇಲ್ಲಿ ಮೇಲ್ಗಡೆ 1/4 ಇಂಚು 0.25 ಅಷ್ಟು ಎಕ್ಸ್ಟ್ರಾ ತೊಗೊರಿ. ಇಲ್ಲಿ 0.25 ಅಂದರೆ ಬರೀ 2 ಪಾಯಿಂಟ್. ಆಮೇಲೆ ಈ ಸೈಡ್ ಇಲ್ಲಿನೂ ಕೂಡ 0.25. ಇಲ್ಲೇನು ಪಾಯಿಂಟ್ ಇರ್ತೈತಲ್ಲ, ಈ ಪಾಯಿಂಟಿಂದ ಅಂದರೆ ಕೊರಳಿನ ಮುಂದ್ಗಡೆ 2 ಪಾಯಿಂಟು. ಇಷ್ಟಾದ ನಂತರ ಇಲ್ಲಿ ಸೆಂಟ್ರ್ ನಾಚ್ ಏನು ಇರ್ತೈತಲ್ಲ ಅದರಿಂದ ಕೆಳಗೆ 1.5 ಇಂಚ್. 1.5 ಅಂದರೆ 1.5 ಇಂಚ್. ಆಮೇಲೆ ಇಲ್ಲಿ 1.2 ಅಂದರೆ 1 ಇಂಚ್ ಮೇಲೆ 2 ಗೆರೆ. ಈ ಸೈಡು ಅಷ್ಟೇ 1.2, 1 ಇಂಚ್ ಮೇಲೆ 2 ಗೆರೆ. ಓಕೆ, ಇವಾಗ ಈ ಎಲ್ಲ ಲೈನ್ಗಳು ಇವೇನು ಮಾರ್ಕ್ ಮಾಡಿವಲ್ಲ ಅವ್ರನ್ನ ಗೆರೆ ಹಾಕೊಳ್ಳೋದು. ಇವಾಗ ಇಲ್ಲಿಂದ ಏನು ನಾವು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅಲ್ಲಿಂದ ಶೇಪ್ ತೊಗೊಳ್ಳೋದು. ಈ ರೀತಿ ರೌಂಡ್ ಶೇಪ್ ಟ್ರೈ ಮಾಡಿ. ಅಂದರೆ ತ್ರಿಜ್ಯ ಹೊಳ್ಬೇಕು ಕೈ. ನಮ್ಮ ಕೈ ಈ ರೀತಿ ಹೊಳಬೇಕು. ಇವಾಗ ನೋಡಿರಿ ಕಟೋರಿ ಅಷ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು. ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋದು. ತೆಗೆದು ನೋಡ್ರಿ. ಓಕೆ, ಇನ್ನು ಸ್ಲೀವ್ಸ್ ಒಂದು ತೋರಿಸ್ತೇನೆ ನಿಮ್ಗೆ. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾವಿಲ್ಲಿ 1.2 ಎಕ್ಸ್ಟ್ರಾ ಬಿಡಬೇಕಾಗ್ತದೆ. ಯಾಕಂದ್ರೆ ಇದು ಮಡ್ಚು ಪಟ್ಟಿಗೆ ಹೋಗ್ತದೆ. ಬಿಗಿನರ್ಸ್ ಏನು ಮಾಡಿರಿ 1.5 ಇಂಚ್ ಬಿಡ್ರಿ. ಇವಾಗ ಹೊಸದಾಗಿ ಹೊಲಿಯೋರು 1.5 ಇಂಚ್ ಬಿಡ್ರಿ. ಇಲ್ಲಿ ನಾನು 1.2 ಬಿಟ್ಟಿದ್ದೀನಿ ಎಕ್ಸ್ಟ್ರಾ. ಇಲ್ಲಿ ಬರೆದಿರ್ತೀನಿ 1.2 ಇಂಚ್ ಬಿಟ್ಟಿದ್ದೀನಿ. ಲೆಂತ್ ಅಷ್ಟದ ಸ್ಲೀವ್ಸದ್ದು 5.25 ಇಂಚ್ ಅದ. ಅದರೊಳಗೆ ನಾವು ಅರ್ಧ ಇಂಚ್ ಸೇರಿಸಿದ್ರೆ 5.25 ಇಂಚ್ ಆಯಿತು. 5.25 ಇಂಚ್ ಒಂದು ಪಾಯಿಂಟ್ ಮಾಡು ಅಂದರೆ ಮಾರ್ಕ್ ಮಾಡೋಣ. ಇದಕ್ಕೂ ಒಂದು ಗೆರೆ ಹಾಕೊಳ್ಳೋಣ. ಇವಾಗ ಇಲ್ಲಿ ಎದೆ ಸುತ್ತಾತೆ 10ನೇ ಭಾಗಕ್ಕೆ ನಾವು ತೊಗೊಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಸ್ಲೀವ್ಸ್ ಶಾರ್ಟ್ ಅದ. ಎದೆ ಸುತ್ತಾತೆ ಟೋಟಲ್ 40 ಅದ. ಆದರೆ 10ನೇ ಭಾಗ ಮಾಡಿದಾಗ ನಮಗೆ 4 ಇಂಚ್ ಬರ್ತದೆ. ಅದಕ್ಕೋಸ್ಕರ 4 ಇಂಚ್ ತೊಗೊಂಡು ಅಂದರೆ ನಮ್ಗೆ ಇಷ್ಟೇ ಮಾರ್ಜಿನ್ ಉಳಿತದೆ. ನಾನು ಯಾವಾಗಲೂ ಏನು ಹೇಳೋದಂತಂದ್ರೆ 6 ಇಂಚ್ ಬರೋ ತನಕನೂ ಅದರ ಅರ್ಧ ತೊಗೊರಿ. ಅಥವಾ ಇಲ್ಲಿ ನಾವು 0.6 ಅಂತಂದರೆ 3ಕ್ಕೆ 1 ಪಾಯಿಂಟ್ ಕಡಿಮೆ ಬರ್ತದೆ. ನಾವು 3 ಇಂಚ್ ತೊಗೊಂಡ್ರೂ ಓಕೆ. ಸ್ಲೀವ್ಸ್ ಲೆಂತ್ 6 ಇಂಚ್ ಬರೋ ತನೂ ಅರ್ಧ ತೊಗೊರಿ ಅದ್ರದ್ದು ಏನು ಸ್ಲೀವ್. ಓಕೆ, ಇವಾಗ ಬಗಲಿನ ಸುತ್ತಳತೆ ಎಷ್ಟದ 8.5. 8.5 ಒಳಗೆ 1 ಇಂಚ್ ಮೈನಸ್ ಮಾಡಿರಿ. 7.5. 7.5 ಅರ್ಧ ಮಾಡ್ಕೋಬೇಕು. ಅಂದರೆ ಫಸ್ಟಿಗೆ ನೀವು ಇಲ್ಲಿ 8.5 ಬಗಲಿನ ಸುತ್ತಳತೆ ಒಳಗೆ 1 ಇಂಚ್ ಮೈನಸ್ ಮಾಡಿದ್ರೆ 7.5 ಆಯಿತು. ಇಲ್ಲಿ 2 ಇಂಚ ಮಾರ್ಜಿನ್ ತೊಗೊರಿ. ಆಮೇಲೆ ಸ್ಲೀವ್ ತೋಳಿನ ಸುತ್ತಳತೆ 7.2 ಅದ. ಅದಕ್ಕೊಂದು ಮಾರ್ಕ್ ಮಾಡಿರಿ. ಇಲ್ಲಿ 2 ಇಂಚು ಮಾರ್ಜಿನ್ ಹಾಕಿ ಇಲ್ಲಿ ಮುಂದೊಂದು ಸ್ವಲ್ಪ ಈ ರೀತಿ ಕ್ರಾಸಾಗೆ ತೊಗೊರಿ. ಇವಾಗ ಮಾರ್ಜಿನಕ್ಕೆ ನಾವು ಫಸ್ಟ್ ಒಂದು ಗೆರೆ ಹಾಕೊಳ್ಳೋಣ ಈ ರೀತಿ. ಇದಾದ ನಂತರ ನಾವಿಲ್ಲಿ 7.5 ಇಂಚಿಗೆ ಏನೊಂದು ಮಾರ್ಕ್ ಮಾಡಿವಲ್ಲ ಅದ್ರದ್ದು ಅರ್ಧ ಅಂದರೆ ಟೇಪ್ ಫೋಲ್ಡಿಂಗ್ ಮಾಡ್ಕೊರಿ. ಇದು ಅರ್ಧ. ಆಮೇಲೆ ಇಲ್ಲಿನೂ ಮೇಲ್ಗಡೆ ಅಷ್ಟೇ. ಯಾಕಂದರೆ ಸ್ಟ್ರೈಟ್ ಗೆರೆ ಸಲುವಾಗಿ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ಇದು ಏನು ಗೆರೆ ಬಂದಲ್ಲ ಈ ಗೆರೆ ಅರ್ಧ 3 ಅದ. 3 ಅರ್ಧ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಒಂದು ಗೆರೆ ಹಾಕೋರಿ. ಇಲ್ಲೇನು ಸೆಂಟ್ರ್ ಪಾಯಿಂಟ್ ಅಲ್ಲ ಈ ಪಾಯಿಂಟದಿಂದ ಅರ್ಧ ಇಂಚು ಮೇಲ್ಗಡೆ. ಆಮೇಲೆ ಇಲ್ಲಿಂದ ಸ್ಲೀವ್ಸ್ ಲೆಂತ್ದಿಂದ 1 ಇಂಚು. ಇವಾಗ ನಾವು ಶೇಪ್ ಸ್ಕೇಲಿಗೆ ಯಾವ ರೀತಿ ಶೇಪ್ ಹಾಕೋದಂತ ನೋಡ್ರಿ. ಈ ರೀತಿ ಬರಬೇಕದು. ಇದು ಒಂದು ಶೇಪ್ ಆಯಿತು. ಆಮೇಲೆ ಶೇಪ್ ಸ್ಕೇಲನ್ನು ಇಟ್ಕೊಂಡು ಮತ್ತೆ ನಾವು ಈ ರೀತಿ ಟ್ರೈ ಮಾಡಬೇಕು. ಇದು ಬ್ಯಾಕ್ ಶೇಪು ಇಲ್ಲ ಫ್ರಂಟ್ ಶೇಪ್. ಇದು ಶೇಪ್ ಅಂದರೆ ಇಲ್ಲೊಂದು ಸ್ವಲ್ಪ ನಾವು ಸ್ಮೂತ್ ಆಗಿ ತಗೊಳ್ಳಿ ಈ ರೀತಿ. ಇಷ್ಟಾದರೆ ಆಯಿತು. ಓಕೆ, ಇವಾಗ ನಮ್ಮದು ಎಷ್ಟು ಈಸಿಯಾಗಿ ಸ್ಲೀವ್ ಡ್ರಾಫ್ಟಿಂಗ್ ಮಾಡಿದ್ದೀವಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಕಟಿಂಗ್.
ನೋಡ್ಬೋದು ಪರ್ಫೆಕ್ಟಾಗಿ ಕಟಿಂಗ್ ಆಯಿತು. ಇಲ್ಲಿ ಬ್ಯಾಕ್ ಪಾರ್ಟು, ಸ್ಲೀವ್ಸು, ಫ್ರಂಟ್ ಪಾರ್ಟಲ್ಲಿ ಈ ಸೈಡ್ ಪಾರ್ಟು ಮತ್ತು ಕಟೋರಿ, ಕ್ರಾಸ್ ಬೆಲ್ಟು ಇಷ್ಟೆಲ್ಲ ಆದ ನಂತರ ಫ್ಯಾಬ್ರಿಕ್ ಮೇಲೆ ಒಂದು ಚೇಂಜಸ್ ಮಾಡ್ಕೊಳ್ಳೋದದ. ಏನಂತಂದ್ರೆ ಇದನ್ನ ಮರಿಬೇಡ್ರಿ, ಯಾಕಂದ್ರೆ ನಿಮ್ಮ ಬ್ಲೌಸ್ ಎದೆ ಒಳಗೆ ಟೈಟ್ ಆಗುವಂಥ ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ನೀವೇನು ಮಾಡಿರಿ, ಫ್ಯಾಬ್ರಿಕ್ ಮೇಲೆ ಏನು ನೀವು ಇದನ್ನಂದ್ರೆ ಲೈನಿಂಗ್ ಮೇಲೆ ಅಥವಾ ಮೇನ್ ಫ್ಯಾಬ್ರಿಕ್ ಮೇಲೆ ಏನು ಇದನ್ನು ಹಾಕ್ತಿರ್ತಿಲ್ಲ, ಈ ಪಾರ್ಟು ಇಲ್ಲಿಂದ ಇಲ್ಲಿ ತನಕ ಪೂರ್ತಿ ರೌಂಡಾಗಿ ಮತ್ತು ಇಲ್ಲಿ ಕೆಳಗಡೆ 3/8 ಅಂದರೆ ಅರ್ಧ ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಅಷ್ಟು ಎಕ್ಸ್ಟ್ರಾ ತೊಗೋಬೇಕು. ಇದು ಹೊಲಿಗೆ ಒಳಗೆ ಹೋಗ್ತದೆ. ಮತ್ತು ಕ್ರಾಸ್ ಬೆಲ್ಟಿಗೂ ಕೂಡ ಇಲ್ಲಿ ಮೇಲ್ಗಡೆ, ಆಮೇಲೆ ಇಲ್ಲಿ ಸೈಡ್ ಮೇಲ್ಗಡೆ ಏನದ 3/8 ಅರ್ಧ ಇಂಚಿಗೆ 1 ಪಾಯಿಂಟ್ ಕಡಿಮೆ ಅಷ್ಟು ಇಲ್ಲಿ ಪೂರ್ತಿ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಇಲ್ಲಿ ಸೈಡ್ 1 ಇಂಚ್ ಎಕ್ಸ್ಟ್ರಾ. ಇವೆರಡು ಮರಿಬಾರ್ದು, ನೀವು ಮರೆತರೆ ಬ್ಲೌಸ್ ಹಾಳಾಗ್ತದೆ. ನೆನಪಲೆ ಇವೆಲ್ಲ ಎಕ್ಸ್ಟ್ರಾ ತೊಗೋರಿ. ಇದೇ ರೀತಿ ಹೆಚ್ಚೆಚ್ಚು ವೀಡಿಯೋಸ್ಗಳು ಬರ್ತಿರ್ತಾವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇದು 40 ಇಂಚದ್ದು ಕಟೋರಿ ಬ್ಲೌಸ್ ಅದ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.